ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮಸ್ಕಾರ ಸರ್. ನಮಸ್ತೆ. ಕೂತ್ಕೊಳ್ಳಿ ಪ್ಲೀಸ್. ಇಟ್ಸ್ ಓಕೆ. ವೀರೇಂದ್ರ, ನೀವು ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ. ಏನು ಹೇಳ್ತಿದ್ದೀರಾ ಸರ್? ಏನು ಮಾಡಿಬಿಟ್ರಿ ಸರ್? ಆದರೂ ನೀವು ನಮ್ಮನೆಗೆ ಬರ್ತೀರಾ ಅಂತ ನಾನು ಅನ್ಕೊಂಡಿರಲಿಲ್ಲ. ನಿಮ್ಮ ಸರ್ಕಾರನೇ ರಚಿಸಿರೋ ಕಮಿಟಿ ಇದು. ನನ್ನನ್ನೇ ತಪ್ಪಿತಸ್ಥ ಅನ್ನೋ ಥರ ಇವರು ಮಾತಾಡ್ತಾ ಇದ್ರು. ಅದಕ್ಕೆ ನಾನು ರೆಸಿಗ್ನೇಷನ್ ಮಾಡಕ್ಕೆ ಹೊರಟಿದ್ದೆ. ದಯವಿಟ್ಟು ಕ್ಷಮಿಸ್ಬಿಡಿ ವೀರೇಂದ್ರ. ವಿರೋಧ ಪಕ್ಷದವ್ರ ಒತ್ತಡ, ನಾನು ತನಿಖೆಗೆ ಅಧಿಕಾರಿಗಳು ನೇಮಿಸಲೇಬೇಕಾಯ್ತು. ಆದರೆ ಮೊದಲಿಂದ ನೀವು ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆ ನನಗಿತ್ತು. ಆದರೆ ರಾಜಕೀಯದಲ್ಲಿ ನಂಬಿಕೆ ಮಾತನಾಡಿಯೋದಿಲ್ಲ, ಎಲ್ಲದಕ್ಕೂ ಸಾಕ್ಷಿ ಬೇಕಾಗತ್ತೆ. ವಿರೋಧ ಪಕ್ಷದವರು, ಮೀಡಿಯಾದವರು ಎಲ್ಲರೂ ನಮ್ಮ ವಿರುದ್ಧವಾಗಿ ಮಾತಾಡುವಾಗ ನಂಗೆ ದಾರಿನೇ ತೋರಿಸಲಿಲ್ಲ. ಬರೀ ನಿಮಗೆ ನಿಮ್ಮ ಮನೆಯವ್ರಿಗೆ ಮಾತ್ರ ಆತಂಕ ಅಲ್ಲ, ನನಗೂ ಈ ತನಿಖೆ ಬಗ್ಗೆ ಆತಂಕ ಇತ್ತು. ಸರ್? ಹೌದು ವೀರೇಂದ್ರ, ಅಕಸ್ಮಾತ್ತಾಗಿ ಈ ತನಿಖೆ ಹೆಚ್ಚು ಕಡಿಮೆ ಆಗಿ ನೀವು ಪದವಿ ಕಳ್ಕೊಂಡ್ರೆ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು. ಆಗ ನಮ್ಮ ಸರ್ಕಾರನೇ ಅಲ್ಲಾಡತ್ತೆ. ನಾನು ಕೂಡ ಮನಸ್ಸಲ್ಲಿ ಬೇಡ್ಕೊಳ್ತಾ ಇದ್ದೆ. ನೀವು ಪ್ರಾಮಾಣಿಕ ವ್ಯಕ್ತಿ ಅಂತ ನಂಗೆ ಗೊತ್ತಿದ್ರು ಎಲ್ಲೋ ಒಂದು ಕಡೆ ನನಗೂ ಆತಂಕ ಇತ್ತು. ಆದರೆ ಏನಾಯ್ತು ಸರ್? ಅದೇ ಸಮಯಕ್ಕೆ ಸರಿಯಾಗಿ ಒಬ್ಬರು ದೇವತೆಯಾಗಿ ಬಂದರು. ಸಾಕ್ಷಿ ಸಮೇತ ಅದರಲ್ಲಿ ನಿಮ್ಮ ತಪ್ಪಿಲ್ಲ ಅಂತ ಸಾಬೀತುಪಡಿಸಿದ್ರು. ಯಾರು ಸರ್ ಅದು? ಇಂಥ ಪರಿಸ್ಥಿತಿಯಲ್ಲಿ ನನ್ನನ್ನು ಕಾಪಾಡಿದ ದೇವತೆ ಯಾರು? ಇವಳು ಯಾಕೆ ಈ ಕಡೆ ಬರ್ತಾಳೆ? ಏನೇ ಕಾಂತಮ್ಮ, ನನ್ನ ಮುಖ ನೋಡ್ತಿದ್ದ ಹಾಗೆ ನಿನ್ನ ಮುಖ ದಿಕ್ಕೆ ಬದಲಾಗಿ ಹೋಯ್ತು. ಮಿನಿಸ್ಟ್ರು ನಮ್ಮ ಬೀಗ್ರು ಅಂತ ಬೀಗ್ತಾ ಇದ್ದಲ್ಲ, ಈಗ ಆ ಮಿನಿಸ್ಟ್ರು ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದಿದೆ. ಇವತ್ತ ಆ ಮಿನಿಸ್ಟ್ರು, ನಾಳೆ ಸುಬ್ಬು, ನಾಳಿದ್ದು ನೀವು. ಈ ಮನೇಲಿ ಇರೋರೆಲ್ಲ ಕತ್ಲೆ ಕೊಣಿಬೇಕು. ನೋಡ, ಹೇಳಿರ್ತೇನೆ, ಮಲಗಿದ್ದ ಸಿಂಹನ ಸುಮ್ಮನೆ ಕೂತಿದ್ದ ಕಾಂತಮ್ಮನ್ನ ಕೆಣಕಿದ್ರೆ ತಪ್ಪಾಗತ್ತೆ. ಏನ ಸುಮ್ಮನೆ ಕೂತಿದ್ದೀರಂತ ಕರ್ಕೊಂಡು ಜಗಳ ಮಾಡಕೊತೀಯ? ಅಯ್ಯೋ ಕಾಂತಮ್ಮ, ನಾನ್ ಜಗಳ ಮಾಡ್ತಿದ್ದೆ. ನಿನ್ನ ಮುಖಕ್ಕೆ ಮಂಗಳಾರತಿ ಎತ್ತಾ ಇದ್ದೀನಿ. ಮಕ್ಕಳು ದುಡ್ಡು ತಿಂದು ಮಿನಿಸ್ಟರ್ ಆದ್ರೆ ಇದೇ ಗತಿನೇ. ಈಗ ಆಲ್ರೆಡಿ ಮಿನಿಸ್ಟರ್ ಜೈಲಲ್ಲಿ ಇದ್ದಾನೆ ಅಂತ ನ್ಯೂಸು, ಆದ್ರೆ ಟಿವಿನಲ್ಲಿ ಪೇಪರ್ನಲ್ಲಿ ಬರ್ತಾ ಇಲ್ಲ. ಮಾನ ಮರ್ಯಾದೆ ಬೀದಿ ಪಾಲಾಗ್ತಿದ್ರು ಈ ದಿಮಾಕ್ಗೇನ್ ಕಮ್ಮಿ. ಯಾರಿಗೆ ದಿಮಾಕು ಅಂತೀಯ? ಅವರು ಮಿನಿಸ್ಟ್ರು ಕಣೆ, ಮಿನಿಸ್ಟ್ರು. ಈ ತರ ರಾಜಕೀಯದಲ್ಲಿ ಆಗತ್ತೆ, ಅವ್ರಿಗೆ ಯಾವ ಲಾಸ್ ಆಗಲ್ಲ. ನಿನಗೆ ಗೊತ್ತಿಲ್ವಾ, ಜೈಲಿಗೆ ಹೋದ ರಾಜಕಾರಣಿಗಳೇ ಮುಂದೆ ರಾಜ್ಯನ ಆಳೋದು ಅಂತ.
ಇಷ್ಟಕ್ಕೂ ಅವರು ಮಿನಿಸ್ಟರ್ ಕಣೆ, ಅವರು ಜೈಲಿಗೆ ಹೋದ್ರು ಹೆಮ್ಮೆ ನನಗೆ. ಆಹಾಹಾಹಾಹಾ. ಕೆಳಗ್ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತೀಯಲ್ಲ ಆ? ಏ ತಡಿ, ಮೀಸೆ ಮಣ್ಣಾಗಕ್ಕೆ ನನಗೆಲ್ಲೇ ಮೀಸೆ ಇದೆ? ಹೋಗಿ ಎಳೆ ಕೂಸೆ. ಏ ಯಾವಳ್ಳೆ ಕೂಸೆ ಅಂತ ಇದ್ಯಾ? ಎಷ್ಟ ಧೈರ್ಯ ನಿನಗೆ? ಬಾಯ್ ಬಂದಾಗೆಲ್ಲ ಮಾತಾಡಿದ್ರೆ ಸರಿ ಇರಲ್ಲ ನೋಡು. ಸರಿ ಇರಲ್ಲ, ಸುಮ್ನೆ ಕೂತವಳು ಮುಂದೆ ಬಂದು ಕಾಲ್ ಕೆರ್ಕೊಂಡು ಮಾತಾಡ್ತಿರೋಳು ನೀನು. ಅತ್ಯಾಗ್ ಮಾತಾಡಿದ್ರೆ ನಾಲ್ಗೆ ಕಿತ್ ನಾಯಿಗೆ ಹಾಕ್ಬಿಡ್ತೀನಿ. ಏನೇ ನನ್ನ ನಾಲ್ಗೆ ಕಿತ್ತು ನಾಯಿಗೆ ಹಾಕ್ತೇನೆ? ನೀನ್ ಅತಿಯಾಗಿ ಮಾತಾಡಿದ್ರೆ ನಿನ್ನ ಮೂಳೆ ಮುರಿದು ಮೊಳೆ ಹೊಡೆದು ಗೂಟಕ್ಕೆ ನೇತಾಕ್ಬಿಡ್ತೀನಿ. ನನ್ನ ಮೂಳೆ ಮುರಿತೇನೆ? ಏನೇ ನನ್ನ ನಾಲ್ಗೆ ಕೇಳ್ತೀಯಾ? ಹೌದು ಕಣೆ. ನಾನು ಹೌದು ಕಣೆ. ನಿಜ ಹೇಳ್ತಾ ಇದ್ದೀನಿ ವೀರೇಂದ್ರ, ನಿಮ್ಮ ಮಗಳು ಚಿಂದಂತ ಹುಡುಗಿ. ಚಿನ್ನ ಅಂದ್ರೆ ತಪ್ಪಾಗುತ್ತೆ. ಇವಳು ಸಂಜೀವಿನಿ ಇವಳು. ಹೋಗ್ತಿದ್ದ ನಿಮ್ಮ ಅಧಿಕಾರನ ಇವಳು ಉಳಿಸಿದಾಳೆ. ಇಂಥ ಮಗಳನ್ನ ಪಡೆಯೋದಕ್ಕೆ ನೀವು ಅದೃಷ್ಟ ಮಾಡಿದ್ರಿ. ನಿಮ್ಮ ಮಾತುಗಳು ನನಗೆ ಅರ್ಥನೇ ಆಗ್ತಿಲ್ಲ. ನೋಡಿ ವೀರೇಂದ್ರ, ಈ ಜಾಗದಲ್ಲಿ ಒಬ್ಬ ಮಗ ಇದ್ರು ಈ ರೀತಿ ಅವನು ಮಾಡ್ತಿದ್ನೋ ಇಲ್ವೋ? ತಂದೆ ಮರ್ಯಾದೆನ, ತಂದೆ ಸ್ಥಾನನ ಕಾಪಾಡಿದ್ಲು. ನೀವು ಮಗಳನ್ನ ಎತ್ತಿರೋದಲ್ಲ, ಮಾಣಿಕ್ಯನ ಎತ್ತಿದ್ದೀರಾ. ನಾನು ನಿನಗೆ ಅಪ್ಪನೂ ಅಲ್ಲ, ನೀನು ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳೇ ಅಲ್ಲ. ನಾನು ದ್ವೇಷದಿಂದ ಈ ಮಾತನ್ನು ಹೇಳ್ತಾ ಇಲ್ಲ, ಇದು ಸತ್ಯ, ಇದೇ ಸತ್ಯ. ಅಂಕಲ್, ಅಷ್ಟೊಂದು ಹೊಗಳ್ಬೇಡಿ. ನಾನು ನನ್ನ ಕರ್ತವ್ಯ ಮಾಡಿದ್ದೀನಷ್ಟೆ. ತಂದೆನ ಕಾಪಾಡ್ಕೊಳ್ಳೋದು, ತಂದೆ ಕಾವಲಾಗಿರೋದು ಮಕ್ಳ ಕರ್ತವ್ಯ. ತುಂಬಾ ಒಳ್ಳೆ ಗುಣ ನಮ್ಮ ನಿಂದು. ನೀನೇನೋ ಇದು ನಿನ್ನ ಕರ್ತವ್ಯ ಅಂತ ಹೇಳ್ತೀಯ, ಆದ್ರೆ ರಾಜಕೀಯದಲ್ಲಿ ಇದು ಜೀವದಾನ. ಒಂದ್ ರೀತಿ ನಿಮ್ ತಂದೆಗೆ ಇದು ಪುನರ್ಜನ್ಮ. ವೀರೇಂದ್ರ ಅವ್ರ ಮೇಲೆ ಬಂದಿದ್ದ ಕಳಂಕ ತಪ್ಪೋಯ್ತು. ವೀರೇಂದ್ರ ಅವ್ರಿಗೆ ಮತ್ತೆ ರಾಜಕೀಯದಲ್ಲಿ ಹೊಸ ಹೆಜ್ಜೆ ಇಡೋ ಅವಕಾಶ ಸಿಕ್ತು. ನೀವು ಅವ್ರ ಜೊತೆ ಮಾತಾಡದೆ ಅಂತ ಹೇಳಿದ್ರಲ್ಲ, ಅವ್ರು ಯಾವ ಪ್ರಾಜೆಕ್ಟ್ಗೋಸ್ಕರ ಬಂದಿದ್ರು? ಅದು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ನಾವೊಂದು ಕೆಲವು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ವಿ. ಶಾಲಾ ಕಟ್ಟಡಗಳು, ಅದ್ರ ಸುತ್ತ ಕಾಂಪೌಂಡ್ಗಳು ಕಟ್ಟೋದು, ಟೆಂಡರು ಇವ್ರಿಗೆ ಆಗ್ಬೇಕು ಅಂತಿತ್ತು. ಶ್ರಾವಣಿ ಸುಬ್ರಹ್ಮಣ್ಯ